ಪುತ್ರಿಯ ನಾಮಪತ್ರ ಸಲ್ಲಿಕೆಯನ್ನು ಸಿಂಪಲ್ ಆಗಿ ಮಾಡ್ತೀನಿ, ಯಾರು ಬರಬೇಡಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಈ ಬಗ್ಗೆ ವಿಡಿಯೋ ಮಾಡಿರುವ ಸತೀಶ್ ಜಾರಕಿಹೊಳಿ ಜನ ಸೇರೋದು ಬೇಡ, ಕಾರ್ಯಕರ್ತರು ಬರೋದು ಬೇಡ ಎಂದಿದ್ದಾರೆ. ಇದೇ ವೇಳೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ವೈಯಕ್ತಿಕ ಟೀಕೆ ಮಾಡಬೇಡಿ ಅಂತ ಸೂಚನೆ ನೀಡಿದ್ದಾರೆ. ಚಿಕ್ಕೋಡಿ ಪ್ರಿಯಾಂಕಾ ನಾಮಪತ್ರವನ್ನು ನಾವು ಚಿಕ್ಕೋಡಿಯಲ್ಲಿ ಸಲ್ಲಿಸಲಾಗ್ತದೆ. ಈ ಸಂದರ್ಭದಲ್ಲಿ ನಾವು ಕಳೆದ 4 ಬಾರಿ ಯಮಕನಮರಡಿ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 5 ಜನ ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಂದರ್ಭ ಅಂತ ಅವ್ರು ನೋಡಿದ್ರಿ. ಈ ಸಾರಿ ಕೂಡ ನಾವು ಲೋಕಸಭೆ ನಾಮಪತ್ರವನ್ನು ಕೆಲ ಪ್ರಮುಖರು, ಶಾಸಕರು, ಮಾಜಿ ಶಾಸಕರು ಮಾತ್ರ ನಾವು ಹೋಗಿ ಸಲ್ಲಿಸ್ತೇವೆ. ಅದಕ್ಕಾಗಿ ಯಾರು ಕೂಡ ಹಾಸನದಲ್ಲಿ ಹಾಸ್ಟೆಲ್ಗೆ ನುಗ್ಗಿ ಪುಡಿ ರೌಡಿಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯಲ್ಲಿ ಘಟನೆ ನಡೆದಿದೆ. ಈ ಹಿನ್ನೆಲೆ ಮಾಜಿ ಸಚಿವ HD ರೇವಣ್ಣ ಹಾಸ್ಟೆಲ್ಗೆ ಭೇಟಿ ನೀಡಿ ವಾರ್ಡರ್ ಅನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಡವರ ಮಕ್ಕಳ ಮೇಲೆ ರೌಡಿಸಂ ಮಾಡ್ತಾರೇನ್ರಿ, ತಾಕತ್ತಿದ್ರೆ ಬರಲು ಹೇಳಿ ಅಂತ ವಾರ್ನ್ ಮಾಡಿದ್ದಾರೆ. ಇದಕ್ಕಿದ್ದಂತೆ ಪಲ್ಸರ್ ಬೈಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಈ ಘಟನೆ ನಡೆದಿದೆ. ಬೆಂಕಿಯಿಂದಾಗಿ ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಬೇರೆಡೆಗೆ ಆವರಿಸ್ತಾ ಇದ್ದ ಬೆಂಕಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ನಂದಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಾಲರಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಜಲಮಂಡಳಿಗೆ ಪತ್ರವನ್ನು ಬರೆದಿರುವ ಬಿಬಿಎಂಪಿ ಸಾಂಕ್ರಾಮಿಕ ರೋಗಗಳನ್ನು ಹರಡುವಿಕೆ ತಡೆಗಟ್ಟುವಿಕೆ ಮನವಿ ಮಾಡಿದೆ. ಜಲಮಂಡಳಿ ವ್ಯಾಪ್ತಿಯ ಬರುವ ಶುದ್ಧೀಕರಣ ಘಟಕಗಳು, ಕೊಳಚೆ ನೀರಿನ ಮಾದರಿಗಳು, ಕ್ಲೋರಿನೇಷನ್ ಮಟ್ಟ ನಿಯಮಾನುಸಾರ ಇರುವ ಬಗ್ಗೆ ಖಾತ್ರಿಪಡಿಸಲು ಸೂಚನೆ ನೀಡಿದೆ. ನೀರಿನ ಕೊಳವೆಗಳು ಸೋರಿಕೆ ಇದ್ದಲ್ಲಿ ಸರಿಪಡಿಸಲು ತಿಳಿಸಿದೆ. ಇನ್ನು ಅಸ್ವಸ್ಥಗೊಂಡಿದ್ದ ಹಾಸ್ಟೆಲ್ ವಿದ್ಯಾರ್ಥಿಗಳ ಪೈಕಿ 2 ವಿದ್ಯಾರ್ಥಿನಿಯರಲ್ಲಿ ಕಾಲರಾ ಪತ್ತೆಯಾಗಿದೆ. ಈ ಹಿನ್ನೆಲೆ BMCRI ಹಾಸ್ಟೆಲ್ನಲ್ಲಿದ್ದ ಆಹಾರ ಪದಾರ್ಥಗಳನ್ನು ಬಿಬಿಎಂಪಿ ಅಧಿಕಾರಿಗಳು ಸಂಗ್ರಹಿಸಿದ್ರು. ಹಾಸ್ಟೆಲ್ನಲ್ಲಿದ್ದ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪುಡಿ, ಅರಿಶಿಣ ಪುಡಿ ಹಾಗೂ ಪನ್ನೀರ್ ಪದಾರ್ಥಗಳನ್ನು ಪರೀಕ್ಷೆಗೆ ಕೊಂಡೊಯ್ದಿದ್ದರು. ನೀರಿನ ಮಾದರಿಯನ್ನು ಕೂಡ ಪ್ರಯೋಗಾಲಯಕ್ಕೆ ರವಾನಿಸಿದರು. ಇಬ್ಬರು ವಿದ್ಯಾರ್ಥಿಗಳಲ್ಲಿ ಕಾಲರಾ ಪತ್ತೆಯಾದ ಹಿನ್ನೆಲೆ ಬೆಂಗಳೂರಿನ BMCRI ಹಾಸ್ಟೆಲ್ ವಾರ್ಡನ್ ಅಮಾನತು ಮಾಡಲಾಗಿದೆ. BMCRI ವಾರ್ಡನ್ ಅಖಿಲಾಂಡೇಶ್ವರಿಯನ್ನ ಮೆಡಿಕಲ್ ಕಾಲೇಜು ಡೀನ್ ರಮೇಶ್ ಕೃಷ್ಣ ಸಸ್ಪೆಂಡ್ ಮಾಡಿದ್ದಾರೆ. ಚಿನ್ನ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಕಳೆದ 1 ವಾರದಿಂದ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಒಂದೇ ವಾರಕ್ಕೆ ಚಿನ್ನದ ಬೆಲೆ 6,000 ರೂಪಾಯಿ ಏರಿಕೆ ಕಂಡಿದೆ. ಕಳೆದ 1 ವಾರದ ಹಿಂದೆ 10 ಗ್ರಾಂ ಚಿನ್ನದ ಬೆಲೆ 67,500 ರೂಪಾಯಿಯಷ್ಟಿತ್ತು. ಆದ್ರೀಗ 10 ಗ್ರಾಂ ಚಿನ್ನದ ಬೆಲೆ 73,170 ರೂಪಾಯಿಗೆ ಏರಿಕೆಯಾಗಿದೆ. ಯುಗಾದಿ ಹಬ್ಬ ಸೇರಿದಂತೆ ಸಾಲು ರಜೆ ಹಿನ್ನೆಲೆ ಜನರು ತಮ್ಮ ಊರುಗಳತ್ತ ಪ್ರಯಾಣ ಮಾಡ್ತಿದ್ದಾರೆ. ತಡರಾತ್ರಿ ಮೆಜೆಸ್ಟಿಕ್ ಜನಜಂಗುಳಿಯಿಂದ ಗಿಜಿಗಿಡ್ತಾ ಇತ್ತು. ಇನ್ನು ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರುವ ಕಾರಣ ಹೆಚ್ಚುವರಿ ಬಸ್ಗಳಿಗೆ BMTC ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಬಳ್ಳಾರಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಸೇರಿದಂತೆ ಹಲವು ಕಡೆ BMTC ಬಸ್ ಸಂಚರಿಸ್ತಾ ಇದೆ.